ಜೂನ್ 1ರಿಂದ ಕರ್ನಾಟಕದ 7 ವಿಧಾನ ಪರಿಷತ್ ಸ್ಥಾನಗಳಿಗೆ ಚುನಾವಣೆ ನಡೆಸೋದಕ್ಕೆ ಇವತ್ತು ನಾಮಪತ್ರ ಸಲ್ಲಿಸ್ಬೋದು. ಅದೇ ರೀತಿ ಕರ್ನಾಟಕದ 4 ರಾಜ್ಯಸಭೆಯ ಸ್ಥಾನಗಳಿಗೆ ಚುನಾವಣೆ ನಡೆಸೋದಕ್ಕೆ ಇವತ್ತು ನಾಮಪತ್ರ ಸಲ್ಲಿಸ್ಬೋದು. ಅಂದರೆ ನಮ್ಮ ಚುನಾವಣೆ 18 ತಾರೀಕು ನಡೆಯುತ್ತೆ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆ. ನಾಮಪತ್ರ ವಿಧಾನ ಪರಿಷತ್ ಮತ್ತು ರಾಜ್ಯಸಭೆಯ ಸ್ಥಾನಗಳಿಗೆ ಇವತ್ತು ನಾಮಪತ್ರ ಸಲ್ಲಿಸ್ಬೋದು. ಈಗ ರಾಜ್ಯಸಭೆಯ 4 ಸ್ಥಾನಗಳಿಗೆ ಪೈಕಿ 3 ಸ್ಥಾನಗಳು, ರಾಜ್ಯಸಭೆಯ 3 ಸ್ಥಾನಗಳು ಕಾಂಗ್ರೆಸ್ ಆಡಳಿತದ ಕಾಂಗ್ರೆಸ್ ಪಕ್ಷಕ್ಕೆ ಸಿಗೋದು ಖಾತ್ರಿಯಾಗಿದೆ. ಹೆಚ್ಚು ಕಡಿಮೆ 1 ಸ್ಥಾನಕ್ಕೆ ಎಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತೊಮ್ಮೆ ಈಗ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ. ಅವ್ರಿಗೆ ಸಿಗೋದು ಖಚಿತ, ಅವರ ಸ್ವಲ್ಪ ಹೊರಗೋದು ಖಚಿತ. ಒಂದು ಸ್ಥಾನಕ್ಕೆ ಕಳೆದ ಬಾರಿಯ ಆಯ್ಕೆಯಾಗಿದ್ದ ಮಂಜು ಪ್ರಧಾನಿ ಎಚ್ ದೇವೇಗೌಡರು NDA ಅಭ್ಯರ್ಥಿಯಾಗಿ ಸ್ಪರ್ಧಿಸೋದು ಹೆಚ್ಚು ಕಡಿಮೆ ಖಾತ್ರಿ ಆಗ್ಬೋದು. ಅವ್ರಿಗೆ ವಯಸ್ಸಾಗಿದೆ ಅಂತ ಹೇಳಿದರೆ ಅಕಸ್ಮಾತ್ ವಯಸ್ಸಿಂದ ಯಾರು ಮಾಡಿದಾಗ ಡಿ ವಿ ಸೋನಗೌಡರು ನಾನು ನಾಮಪತ್ರ ಸಲ್ಲಿಸಿ ಅಂತ ಹೇಳಿದ್ದಾರೆ. ರೆಡಿಯಾಗಿದ್ದಾರೆ ಈ ಡಿ ವಿ ಸೋನಗೌಡರು ಮಾಡಿ ಅವರು ನ್ಯೂಸಲ್ಲಿಗೆ ಕೇಂದ್ರ ಜನಕ್ಕೆ ರೆಡಿಯಾಗಿದ್ದಾರೆ. ಇನ್ನು ಕಾಂಗ್ರೆಸ್ನ ಇನ್ನೊಂದು ಸ್ಥಾನಕ್ಕೆ 2 ಸ್ಥಾನ ಕಾಂಗ್ರೆಸ್ನ 1 ಸ್ಥಾನಕ್ಕೆ ಖುದ್ದು ದಿವಂಗತ ಆಂಧ್ರ ಪ್ರದೇಶ ಮಾಜಿ CM ವೈ.ಎಸ್. ರಾಜಶೇಖರ ಯಡಿಯೂರಪ್ಪ ಪುತ್ರಿ ಶರ್ಮಿಳಾ ರೆಡ್ಡಿ ಅವ್ರನ್ನ ಆಯ್ಕೆ ಮಾಡ್ಬೇಕಂತ ಹೈಕಮಾಂಡ್ ನಿರ್ಧಾರ ಮಾಡಿದ್ದು. ಅವ್ರಿಗೆ ಸಿಗೋದು ಟಿಕೆಟ್ ಸಿಗೋದು ಖಾತ್ರಿಯಾಗಿದೆ. ಅವರು ರಾಜ್ಯಸಭೆಗೆ ಆಯ್ಕೆ ಆಗೋದು ಖಚಿತ ಆಗಿದೆ. ಇನ್ನೊಂದು ಸ್ಥಾನಕ್ಕೆ AC ಪ್ರಧಾನ ಕಾರ್ಯದರ್ಶಿಯಾದ ಪವನ್ ಖೇರಾ ಅವರ ಹೆಸರು ಕೇಳಿಬರ್ತಿದೆ. ಇನ್ನೊಂದು 3ನೇ ಸ್ಥಾನಕ್ಕೆ ಪೈಪೋಟಿ ಶುರು. ಯಾಕೆಂದರೆ BK ಹರಿಪ್ರಸಾದ್ ಕೂಡ ರಾಜ್ಯಸಭೆ ಮೆಂಬರಾಗಿ ರೆಡಿಯಾಗಿದ್ದಾರೆ. ಅವರು MLC ಈಗ. ಆದರೂ ಇನ್ನೊಂದು ಸಲ ನನಗೆ ಸಚಿವ ಸ್ಥಾನ ಸಿಗಲ್ಲ ಅಂತ ಗೋಮನೆ ಮೇಲೆ ರಾಜ್ಯಸಭೆ ಮೆಂಬರಾಗೂ ರೆಡಿಯಾಗಿದ್ದಾರೆ. ಇತ್ತ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ವಿಧಾನ ಪರಿಷತ್ 7 ಸ್ಥಾನಗಳಲ್ಲಿ ಕರ್ನಾಟಕದಲ್ಲಿ 4 ಸ್ಥಾನಗಳು ಆಡಳಿತ ಕಾಂಗ್ರೆಸ್ ಪಕ್ಷಕ್ಕೆ ಸಿಗೋದು ಖಾತ್ರಿಯಾಗಿದೆ. 4 ಸ್ಥಾನಗಳಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರ್ಯಾರು ಪೈಪೋಟಿ ಮಾಡ್ತಾರೆ ಅಂದರೆ ಬಿ ಎಲ್ ಶಂಕರು, KPC ಕಾರ್ಯದರ್ಶಿ ಎಸ್ ನಾರಾಯಣ್, ಐಶ್ವರ್ಯ ಮಹಾದೇವು, ನಿವೇದಿತಾ ಆಳ್ವ, ಆಮೇಲೆ ಮನ್ಸೂರ್ ಅಲಿಖಾನು, VR ಸುದರ್ಶನ್, ಹಾಲಿ ಸದಸ್ಯ VR ಸುದರ್ಶನ್, ರಮೇಶ್ ಬಾಬು, ಮನ್ಸೂರ್ ಅಲಿಖಾನು ಇವರೆಲ್ಲ ಸ್ಪರ್ಧೆ ಮಾಡ್ತಾರೆ. ಯಾರು ಸಿಗುತ್ತೆ ಗೊತ್ತಲ್ಲ ಟಿಕೆಟು. ಯಾರು ಸಿಗುತ್ತೆ 4 ಜನಕ್ಕೆ ಟಿಕೆಟ್ ಸಿಗುತ್ತೆ. ಆಡಳಿತ ಪಕ್ಷಕ್ಕೆ ಬಿಟ್ಟಿದ್ದು ಯಾರು 4 ಅಭ್ಯರ್ಥಿಗಳು ನಡೆಸ್ಬೇಕು ಅಂತ. CM ಸಿದ್ದರಾಮಯ್ಯವರ ಪತ್ನಿ ಪಾರ್ವತಿ ಅವ್ರು ನಡೆಸ್ಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡಿದ್ದಾರೆ ರಾಜ್ಯಸಭಾ ಸ್ಥಾನಕ್ಕೆ. ಅದಕ್ಕೆ ಬೇಡ ಅಂದರೆ ಸಿದ್ದರಾಮಯ್ಯವರು. ಆಮೇಲೆ ಸೆಕ್ರೆಟರಿಗಳನ್ನ ಬೇಡ ಅಂತಾರೆ ಸಿದ್ದರಾಮಯ್ಯವ್ರೆ. ಹಾಗಾಗಿ ಈಗ ಪುತ್ರ ಯತೀಂದ್ರವ್ರನ್ನ DC ಮಾಡ್ಬೇಕಂತ ಜಾಸ್ತಿ ರಾಹುಲ್ ಗಾಂಧಿ ಮುಂದಿಟ್ಟಿದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ. ಯತೀಂದ್ರ DC ಹೌದು, ಇಲ್ಲಿದ್ರೆ ಬರೀ ಹಾಲಿ MLC